ಸ್ವಾಗತವನ್ನು ಮಾಡಿ. ಇನ್ನು ಮುಂದೆ ಬೇಕಾಬಿಟ್ಟಿ ಪ್ರತಿಭಟನೆ ಮಾಡೋ ಹಾಗಿಲ್ಲ. ಇದು ಇವತ್ತು ಸರ್ಕಾರದ ಮುಖ್ಯಮಂತ್ರಿಗಳ ಆದೇಶ ಆಗಿದೆ. ಮೌಖಿಕವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಸ್ಪಷ್ಟವಾಗಿ. ಇನ್ನು ಪ್ರತಿಭಟನೆಗಳನ್ನು ಮಾಡಬೇಕಾದ್ರೆ, ಧರಣಿಗಳನ್ನು ಮಾಡಬೇಕಾದ್ರೆ, ಹೋರಾಟಗಳನ್ನು ಮಾಡಬೇಕಾದ್ರೆ ಅನುಮತಿ ಬೇಕು. ಜೊತೆಗೆ ಸೂಕ್ತವಾದಂಥ ಸೂಚಿಸಲ್ಪಟ್ಟ ಸ್ಥಳದಲ್ಲೇ ಮಾತ್ರ ಮಾಡಬೇಕು. ಆ ಒಂದು ಪ್ರಕಾರ ಅಂದರೆ 1/3/2022 ಹೈಕೋರ್ಟು ಡಬಲ್ ಬೆಂಚ್ ಒಂದು ಆದೇಶ ಮಾಡಿದೆ. ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ಡಬಲ್ ಬೆಂಚ್ ಒಂದು ಆದೇಶ ಮಾಡಿದೆ 3/3/2022. ಆ ಆದೇಶದಂತೆ ಪ್ರತಿಭಟನೆ ಮಾಡಬೇಕು. ನೀವು ಸುಮ್ಮನೆ ಬೇಕಾಬಿಟ್ಟಿ ಪ್ರತಿಭಟನೆಯನ್ನು ಮಾಡಿದರೆ ಬೀಳುತ್ತೆ ಕೇಸು. ಯಾಕಂದರೆ ಇದು ನಿನ್ನೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯವರ ಹೋರಾಟದಿಂದ ಸರ್ಕಾರ ಮತ್ತು ಕನ್ನಡ ಪರ ಸಂಘಟನೆಗಳು ದೊಡ್ಡ ತೀವ್ರವಾದಂಥ ಒಂದು ವಾಗ್ವಾದ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಇದಕ್ಕೆ ಸರ್ಕಾರ ಇದಕ್ಕೊಂದು ಕಡಿವಾಣ ಹಾಕಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು 3/3/2022 ಹೈಕೋರ್ಟು ಡಬಲ್ ಬೆಂಚ್ ಮಾಡಿದ ಆದೇಶವನ್ನು ಪಾಲನೆ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬಂದು ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಮಾಧ್ಯಮದವರಿಗೆ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನ ಏನು ಹೇಳಿದ್ದಾರೆ ಕೇಳಿ. ಈಗ ಶಾಂತಿಯುತವಾದಂಥ ಪ್ರತಿಭಟನೆ ಮಾಡಲಿಕ್ಕೆ ಸರ್ಕಾರದ ವಿರೋಧ ಇಲ್ಲ. ನಿಗದಿತ ಸ್ಥಳದಲ್ಲಿ ಶಾಂತಿಯುತವಾದಂಥ ಪ್ರತಿಭಟನೆ ಮಾಡಲಿಕ್ಕೆ ನಮ್ಮ ಸರ್ಕಾರ ಯಾವತ್ತೂ ಕೂಡ ಅಡ್ಡಿಪಡಿಸಲ್ಲ. ವಿ ಬಿಲೀವ್ ಇನ್ ಡೆಮಾಕ್ರಸಿ, ವಿ ಬಿಲೀವ್ ಇನ್ ಕಾನ್ಸ್ಟಿಟ್ಯೂಷನ್. ಅಡ್ಡಿಪಡಿಸಲ್ಲ. ಆದರೆ ಕಾನೂನಿಗೆ ವಿರುದ್ಧವಾಗಿ ಯಾರಾದರೂ ನಡ್ಕೊಂಡ್ರೆ ಅದನ್ನು ಸರ್ಕಾರ ಸಹಿಸಲ್ಲ. ಕಾನೂನು ರೀತ್ಯ ನಡ್ಕೋಬೇಕು. ಕಾನೂನು ರೀತ್ಯ ನಡ್ಕೊಳ್ಳದೆ ಹೋದರೆ ಸರ್ಕಾರ ಅದನ್ನು ಸಹಿಸಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಯಾಕಂದರೆ ಈ ಕೋರ್ಟ್ನಲ್ಲಿ ಒಂದು ಆದೇಶ ಆಗಿದೆ ಇತ್ತೀಚೆಗೆ. ನೀವು ನೋಡಿದ್ದೀರೇನೋ ಗೊತ್ತಿಲ್ಲ. ಯಾವಾಗ ಇದಾದದ್ದು? 3/3/2022 ಒಂದು ಹೈಕೋರ್ಟ್ನಲ್ಲಿ ನಮ್ಮ ಕೋರ್ಟ್ನಲ್ಲಿ ಆದೇಶ ಆಗಿದೆ. ಏನಂತ ಆಗಿದೆ ಅಂತಂದರೆ, ಚೀಫ್ ಜಸ್ಟಿಸ್ ಆ್ಯಂಡ್ ಕೃಷ್ಣಕುಮಾರ್ ಡಬಲ್ ಬೆಂಚ್ನಲ್ಲಿ ಆಗಿರ್ತಕ್ಕಂಥದ್ದು ಆದೇಶ. ಏನಾಗಿದೆ ಅಂತಂದರೆ, ಇಟ್ ಈಸ್ ಫರ್ದರ್ ಸ್ಟೇಟೆಡ್ ಬಿಫೋರ್ ದಿಸ್ ಕೋರ್ಟ್ ದಟ್ ದಿ ಪ್ರೊಟೆಸ್ಟ್, ಮಾರ್ಚಸ್ ಆ್ಯಂಡ್ ಧರ್ನಾಸ್ shall be permitted to be held only at the Freedom Park. Only at the Freedom Park. And the state government is under an obligation to ensure that the provisions of the order of 2021, which had been framed in exercise of the powers under section 31(1)(0) of the Act of 1963 are complied with the letter and spirit ಅಂತ ಹೇಳ್ತಾರೆ. ಸೊ ಇದು ಕೋರ್ಟ್ನಲ್ಲಿ ಆಗಿರ್ತಕ್ಕಂಥದ್ದು. ಆದರೂ ಕೂಡ ನಾವು ಈಗ ಪ್ರೊಟೆಸ್ಟ್ ಮಾಡ್ತೀವಿ ಅಂತಂದರೆ ನ್ಯಾಯಕ್ಕಾಗಿ, ಸಾರ್ವಜನಿಕ ಹಿತದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ ಮಾಡಿದ್ರೆ ನಾವು ಶಾಂತಿಯುತವಾದಂಥ ಪ್ರತಿಭಟನೆ ಮಾಡಿದ್ರೆ ವಿರೋಧ ಮಾಡಲ್ಲ. ಬಟ್ ಕಾನೂನನ್ನು ಮುರಿತಕ್ಕಂಥದ್ದು, ಕಾನೂನನ್ನು ಕೈಗೆ ತಗೊಳ್ತಕ್ಕಂಥದ್ದು, ಅದು ಮಾಡಿದ್ರೆ ಸರ್ಕಾರ ಕಾನೂನು ರೀತಿಯ ಕ್ರಮ ತಗೊಳ್ತದೆ. ಅದರಿಂದ ಯಾರೇ ಆಗಲಿ ಕಾನೂನು ರೀತಿಯ ನಡ್ಕೊಳ್ಬೇಕು. ಸಂಘಟನೆಗಳಿರ್ಬೋದು ಅಥವಾ ವ್ಯಕ್ತಿಗಳಿರ್ಬೋದು, ಖಾಸಗಿ ಸಂಸ್ಥೆಗಳಿರ್ಬೋದು, ಬೇರೆ ಯಾರೇ ಆಗಲಿ ಕೂಡ ಸಂವಿಧಾನದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಗ್ಯಾರಂಟಿ ಕೊಟ್ಟಿದ್ದೀವಿ. ಅದರ ಪ್ರಕಾರ ನಡ್ಕೋಬೇಕು. ಸೊ ಕಾನೂನನ್ನು ಯಾರೂ ಕೂಡ ಕೈಗೆ ತಗೋಬಾರ್ದು. ನಾನು ಸಾರ್ವಜನಿಕರಲ್ಲಿ
ಮನವಿ ಮಾಡ್ತೇನೆ, ಯಾರು ಕೂಡ ಕಾನೂನನ್ನು ಕೈಗೆ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ಯಾಕಂತಂದರೆ ಸರ್ಕಾರ ಕಾನೂನಿನ ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಅದಕ್ಕೆ ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡ್ತೀನಿ, ಎಲ್ಲ ಸಂಘಟನೆಗಳಲ್ಲಿ ಮನವಿ ಮಾಡ್ತೀನಿ, ಎಲ್ಲ ಹೋರಾಟಗಾರರಲ್ಲಿ ಮನವಿ ಮಾಡ್ತೀನಿ. ನಾವು ಏನು ಕಾನೂನನ್ನು 23 ಮಾರ್ಚ್ 10ನೇ ತಾರೀಕು ತಗೊಬಂದಿದ್ದೀವಿ, ಅದನ್ನು ಜಾರಿ ಮಾಡ್ತೀವಿ. ಅಲ್ಲಿವರೆಗೆ ಎಲ್ಲರೂ ಶಾಂತಿಯುತವಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಕೇಳಿದ್ರಲ್ಲ, ಕಾನೂನು ಬಾಹಿರವಾಗಿ ಪ್ರತಿಭಟನೆ ಮಾಡೋದಿಲ್ಲ, ಬೇಕಾಬಿಟ್ಟಿಯಾಗಿ ಪ್ರತಿಭಟನೆ ಮಾಡೋಂಗಿಲ್ಲ, ಎಲ್ಲಿ ಬೇಕಂದ್ರೆ ಇಲ್ಲಿ ಪ್ರತಿಭಟನೆ ಮಾಡೋದಿಲ್ಲ. ಬಸ್ಗಳನ್ನು ತಡೆಯೋದು, ರಸ್ತೆ ರೋಕೋ ಮಾಡೋದು, ನಿಮ್ಗೆ ಏನು ತಿಳಿದಂಗೆ ಮಾಡೋದು, ಯಾವುದೋ ಒಂದು ವಿಚಾರಕ್ಕೆ ಇನ್ಯಾರನ್ನೂ ಬಲಿ ಕೊಡೋದು ಮಾಡೋ ಹಾಗಿಲ್ಲ. ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡೋಂಗಿಲ್ಲ, ಸರ್ಕಾರದ ಆಸ್ತಿ ಹಾನಿ ಮಾಡೋಂಗಿಲ್ಲ. ಕಂಡೀಷನ್ ಇದು. ನಿಯಮ ಉಲ್ಲಂಘನೆ ಮಾಡೋ ಹಾಗಿಲ್ಲ. ಯಾವ ಸಂವಿಧಾನದ ಪ್ರಕಾರ ಎಲ್ರಿಗೂ ಹಕ್ಕಿದೆ ಪ್ರತಿಭಟನೆ ಮಾಡಲಿಕ್ಕೆ, ಆದರೆ ಇನ್ನೊಬ್ಬರ ಹಕ್ಕನ್ನು ಕಸ್ಕೊಳ್ಳುವಂಥ ಪ್ರತಿಭಟನೆ ಮಾಡಬಾರ್ದು. ಬಸ್ನಲ್ಲಿ ಎಂತಿಂತವ್ರು ಎಷ್ಟು ತೊಂದರೆ ಪಡ್ತಾರೆ ಗೊತ್ತಾ? ಬಸ್ಗಳನ್ನು ಕಲ್ಲು ಹೊಡೆಯೋದು, ಬಸ್ಗಳನ್ನು ನಾಶ ಮಾಡೋದು, ಹಾನಿ ಮಾಡೋದು, ಇದರಿಂದ ಯಾರಿಗೆ ಹಾನಿ? ನಿಮಗೆ ನಗರಸಭೆದವರು ಅನ್ಯಾಯ ಮಾಡಿದರೆ ನಗರಸಭೆ ಮುಂದೆ ಮಾಡಿ. DC ಆಫೀಸ್ನಲ್ಲಿ ಅಲ್ಟಿಮೇಟ್ DC ಆಫೀಸ್ ಅಲ್ಲ. ಈಗ ನೋಡ್ರಿ, ಡೆಲ್ಲಿ ಒಳಗೆ ಜಂತರ್ ಮಂತರ್ನೊಳಗ ಪ್ರತಿಭಟನೆ ಮಾಡ್ತಾರೆ. ಹಾಗೆ ಬೆಂಗಳೂರೊಳಗೆ ಫ್ರೀಡಮ್ ಪಾರ್ಕ್ನೊಳಗನ ಮಾಡಬೇಕು. ಇನ್ನು ಜಿಲ್ಲಾ ಕೇಂದ್ರದಲ್ಲಿ DC ಆಫೀಸ್ ಮುಂದೆ ಮಾಡಬೇಕು, ತಾಲೂಕಾ ಕೇಂದ್ರದಲ್ಲಿ ತಹಸೀಲ್ದಾರ್ ಆಫೀಸ್ ಮುಂದೆ ಮಾಡಬೇಕು. ನಗರಸಭೆಯಿಂದ ನ್ಯಾಯ ಬೇಕು, ನಗರಸಭೆ ಒಳಗೆ ಹೋಗಬೇಕು. ಅಂದರೆ ನಗರಸಭೆ ಆವರಣ ಇರ್ತೈತೆ, ಅಲ್ಲಿ ಪ್ರತಿಭಟನೆ ಮಾಡಬೇಕು. ನಗರಸಭೆಯ ಸದಸ್ಯರಿಂದ ಅನ್ಯಾಯ ಆಗಿದೆ, ಅವನ ಮನೆ ಮುಂದೆ ಮಾಡಬೇಕು. ಅಂದ್ರೆ ಗೊತ್ತಾಗುತ್ತೆ ಅವ್ರಿಗೆ. ನೀವು ರಸ್ತಾ ರೋಕ ಮಾಡಿ ಅವರು ತಿರುಗಾಡಕ್ಕೆ ಬಿಟ್ಟು ಜನರು ಸಂಚಾರಕ್ಕೆ ತೊಂದರೆ ಕೊಟ್ಟು ಸುಗಮ ಸಂಚಾರ ಅವ್ಯವಸ್ಥೆ ಮಾಡಿ, ಇದರಿಂದ ಏನಾಗುತ್ತೆ ಗೊತ್ತಾ? ಎಷ್ಟು ಜನರಿಗೆ ತೊಂದರೆ ಆಗುತ್ತೆ. ಪಾಪ ಗರ್ಭಿಣಿಯರು ಬಸ್ನಾಗ ಅಡ್ಡಾಡ್ತಿರ್ತಾರ, ಅನಾರೋಗ್ಯದವ್ರು ಇರ್ತಾರ, ಎಲ್ಲೋ ಇಂಟ್ರ್ಯೂಗೆ ಹೋಗ್ತಿರ್ತಾರ, ಏನೇನೋ ಮಾಡ್ತಿರ್ತಾರ ಪಾಪ. ಇಲ್ಲಿ ಎಲ್ಲೋ ಸ್ಟ್ರೈಕ್ ಆಯ್ತು ಅಂದ್ರೆ ಮುಗೀತು. ಆಮೇಲೆ ಬಂದ್ ಮಾಡೋಂಗಿಲ್ಲ, ಧರಣಿ ಮಾಡೋಂಗಿಲ್ಲ, ಪ್ರತಿಭಟನೆ ನಿಯಮ ಬಿಟ್ಟು ಮಾಡೋ ಹಾಗಿಲ್ಲ. ಕಾನೂನು ರೀತಿಯಲ್ಲಿ ನಿಯಮದ ಪ್ರಕಾರ ಹೈಕೋರ್ಟ್ ಡಬಲ್ ಬೆಂಚ್ 3/3/2022 ಮಾಡಿದ ಆದೇಶದಂತೆ ಪ್ರತಿಭಟನೆ ಮಾಡಬೇಕು, ಧರಣಿ ಮಾಡಬೇಕು, ಹೋರಾಟ ಮಾಡಬೇಕು, ಬಂದ್ ಕರೆ ಕೊಡಬೇಕು. ಅದನ್ನು ಬಿಟ್ಟು ಏನಾದರೂ ನೀವು ಮಾಡಿದ್ರೆ ಬೀಳುತ್ತೆ ಕೇಸು. ಯಾರು ಪ್ರತಿಭಟನೆ ಮಾಡಿರ್ತಾರೆ ಅವ್ರ ಮೇಲೆ ಕೇಸ್ ಬೀಳುತ್ತೆ. ಸೊ ಇದು ಇನ್ನು ಮುಂದೆ ಪ್ರತಿಭಟನಾಕಾರರು ಬಹಳ ಎಚ್ಚರಿಕೆ ವಹಿಸಬೇಕು. ಇದು ಮೊದಲೇ ಇತ್ತು. ನೀವು ಎಲ್ಲೋ ಒಂದು ಪ್ರತಿಭಟನೆ ಮಾಡಬೇಕಾದ್ರೆ 7 days ಬಿಫೋರ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನೀವು ರಿಕ್ವೆಸ್ಟ್ ಲೆಟರ್ ಕೊಡ್ಬೇಕು ಅಥವಾ ನೋಟಿಸ್ ಕೊಡ್ಬೇಕು ಅವ್ರಿಗೆ. ಬಿಫೋರ್ 7 days ಪ್ರತಿಭಟನೆ ಯಾವಾಗ ಮಾಡ್ಬೇಕಂತ ನೀವು ನಿಗದಿ ಮಾಡ್ತಿರೋ ಅದಕ್ಕಿಂತ 7 ದಿವಸ ಮೊದಲು ಕೊಡಬೇಕು. ಕೊಟ್ಟಾದ್ಮೇಲೆ ಅವ್ರ ಅನುಮತಿ ತಗೋಬೇಕು. ಅದು ಶಾಂತಯುತವಾಗಿ ಮಾಡಬೇಕು. ಕಾನೂನು ಕೈಗೆತ್ತಿಕೊಳ್ಳೋ ಹಾಗಿಲ್ಲ, ನಿಯಮ ಪ್ರಕಾರ ಮಾಡಬೇಕು. ಸುವ್ಯವಸ್ಥೆ, ಕಾನೂನು ಪಾಲನೆ ಇರಬೇಕು. ಸಮಾಜದಲ್ಲಿ ಗೊಂದಲ ಎಬ್ಸೋದು, ಗಲಾಟೆ ಎಬ್ಸೋದು, ದೊಂಬಿ ಎಬ್ಸೋದು ಇವು ನಡೆಯಂಗಿಲ್ಲ ಇನ್ನು ಮುಂದೆ. ಸೊ ಅದಕ್ಕೆ ಇನ್ನು ಮುಂದೆ ಪ್ರತಿಭಟನಾಕಾರರು ಬಹಳ ಎಚ್ಚೆತ್ತುಕೊಂಡು ಪ್ರತಿಭಟನೆ ಕರೆ ಕೊಡಬೇಕು. ಪ್ರತಿಭಟನೆ ಮಾಡಬೇಕಾದ್ರೆ ನಿಯಮಗಳನ್ನು ಪಾಲನೆ ಮಾಡಬೇಕು. ಸಂಬಂಧಪಟ್ಟ ವ್ಯವಸ್ಥೆಯಲ್ಲೇ ಮಾಡಬೇಕು. DC ಆಫೀಸ್ ಮುಂದೆನೇ ಮಾಡಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟ ವ್ಯವಸ್ಥೆಯಲ್ಲೇ ಮಾಡಬೇಕು. ಅಲ್ಟಿಮೇಟ್ DC ಅವರಲ್ಲ, ಅವ್ರ ಗಮನಕ್ಕೆ ತಂದ್ರೆ ಆಯ್ತು. ಪ್ರತಿಭಟನೆ ಕಲ್ಲು ಹೊಡೆಯೋದು, ರಸ್ತಾ ರೋಕ ಮಾಡೋದು, ಬಸ್ಸಿಗೆ ಕಲ್ಲು ಹೊಡೆಯೋದು, ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡೋದು ಇವೆಲ್ಲ ನಡೆಯಂಗಿಲ್ಲ ಇನ್ನು ಮುಂದೆ. ಶಾಂತಿ ಸುವ್ಯವಸ್ಥೆಯನ್ನ ಉಲ್ಲಂಘನೆ ಮಾಡಿದರೆ ಅಥವಾ ಸಮಾಜದಲ್ಲಿ ಶಾಂತಿ ಕದಡಿಸಿದರೆ, ಸಾರ್ವತ್ರಿಕವಾಗಿ ಹಾನಿ ಮಾಡಿದರೆ, ಸಾರ್ವಜನಿಕರಿಗೆ ತೊಂದರೆ ಕೊಟ್ಟರೆ ಪ್ರತಿಭಟನಾಕಾರರ ಮೇಲೆ ಕೇಸ್ ಬೀಳುತ್ತೆ. ಎಚ್ಚರ, ಜಾಗ್ರತೆಯಿಂದ ಪ್ರತಿಭಟನೆ ಮಾಡಬೇಕು. 3/3/2022 ಹೈಕೋರ್ಟ್ ಡಬಲ್ ಬೆಂಚ್ ಮಾಡಿದ ಆದೇಶದಂತೆ ಪ್ರತಿಭಟನೆಯನ್ನ ಮಾಡಬೇಕು. ಬಹಳ ಎಚ್ಚರಿಕೆಯಿಂದ ಪ್ರತಿಭಟನೆ ಮಾಡುವಂಥದ್ದು. ಇದು ಸರ್ಕಾರ ಬಹಳ ಬಹಳ ಕಟ್ಟುನಿಟ್ಟು. ಅವ್ರು ಹೇಳಿದರು, CM ಅವರು ಹೇಳಿದರೆ, ನಾನು ಉಲ್ಲಂಘನೆ ಮಾಡೋಂಗಿಲ್ಲ. ಸಂವಿಧಾನದ ಮುಂದೆ, ಕಾನೂನು ಮುಂದೆ ನಾನು ಅಷ್ಟೇ, ಎಲ್ಲರೂ ಅಷ್ಟೇ.
ನಿಮ್ಮ ಹಕ್ಕಿಗಾಗಿ ಇನ್ನೊಬ್ಬರ ಹಕ್ಕು ಕಸ್ಕೊಳ್ಳೋದಲ್ಲ, ಹೆಂಗ್ ಬೇಕಂಗೆ ಪ್ರತಿಭಟನೆ ಮಾಡೋದಲ್ಲ, ಅಲ್ಲೇ ಕುಂತಲ್ಲಿ ಎದ್ದು ನಿಲ್ಲೋದಲ್ಲ. ಬಹಳ ಜವಾಬ್ದಾರಿ ಇದೆ, ಎಲ್ಲರಿಗೂ ಅವ್ರವ್ರ ಹಕ್ಕಿದಾವು, ಕಸ್ಕೊಳ್ಳೋದಲ್ಲ ಅದು. ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡಿದ್ರೆ, ಸರ್ಕಾರದ ಆಸ್ತಿ ಪಾಸ್ತಿ ಹಾನಿ ಮಾಡಿದ್ರೆ ನಮಗೆ ಟ್ಯಾಕ್ಸ್ ಜಾಸ್ತಿ ಆಗ್ತಾರೆ, ತೆರಿಗೆ ಜಾಸ್ತಿ ಆಗ್ತಾರೆ ನಮ್ಗೆ. ನಿಮ್ಗೆ ಯಾರು ನಿಮ್ಗೆ ಯಾರಿಂದ ಅನ್ಯಾಯ ಆಗೈತಿ ಅಲ್ಲಿ ನ್ಯಾಯ ಕೇಳಬೇಕು, ಅಲ್ಲಿ ಪ್ರತಿಭಟನೆ ಮಾಡಬೇಕು, ಅದು ಶಾಂತಿಯುತವಾಗಿ ಮಾಡಬೇಕು ಅನ್ನುವಂಥ ನೇರವಾದಂಥ ಆದೇಶ ಸೂಚನೆಯನ್ನ ಸೂಚ್ಯವಾಗಿ ಮೌಖಿಕವಾಗಿ ಮಾಧ್ಯಮಗಳ ಮೂಲಕ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಪ್ರತಿಭಟನಾಕಾರರು ಬಹಳ ಗಮನವಿರಬೇಕು. ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ, ನಿಮ್ಮ ಆನಂದ್. ನಮಸ್ಕಾರ.